ಈ ಹಿಂದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜನಿಸಿರುವಂತಹ ಒಂದು ನಾಡಿಗೆ ಪ್ರತಿ ವರ್ಷ ಕೂಡ 100 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಕಳೆದ ಬಜೆಟ್ ಅಲ್ಲಿ ಅವ್ರ ಮಾತನ್ನು ಹೇಳೋದು ಮಾತ್ರ ಅಲ್ಲ, 100 ಕೋಟಿ ಅನುದಾನ ಕೂಡ ತಕ್ಷಣ ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟು ಇವತ್ತು ಕೆಲವೊಂದು ಕೆಲಸಗಳೆಲ್ಲ ಕೂಡ ಪ್ರಾರಂಭ ಆಗಿದೆ. ಆದರೆ ಈ ವರ್ಷ ಸಂಪೂರ್ಣವಾಗಿ ಅಂಜನಾದ್ರಿ ಬೆಟ್ಟದ ವಿಚಾರ ಆಗಲಿ ಏನು ಕೂಡ ಅವರು ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡದೇ ಇರೋದು ತುಂಬಾ ಬೇಜಾರಾಗಿರುವಂತ ವಿಚಾರ. ಯಾಕಂದ್ರೆ ಇವತ್ತು ಇಡೀ ಕೊಪ್ಪಳ ಜಿಲ್ಲೆ ಅಂತಂದ್ರೆ ಅಂಜನಾದ್ರಿ ಹನುಮನ ನಾಡಿಗೆ ಇವತ್ತು ಒಂದು ದಿವಸಕ್ಕೆ ಕನಿಷ್ಠ ಅಂತಂದ್ರೆ ಕೂಡ 20-25 ಸಾವಿರ ಜನ ಭಕ್ತಾದಿಗಳು ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರತಿ ವರ್ಷ ಅವ್ರೇನು 100 ಕೋಟಿ ಕೊಡ್ತೀವಂತ ಅವ್ರು ಮಾತು ಕೊಟ್ಟಿದ್ರು. ಆ ಮಾತನ್ನ ನಾನು ನೆನಪಿಸ್ತಾ ಇದ್ದೇನೆ. ಇವಾಗ ಅವರು ನಾಳೆ ಬಜೆಟ್ ಒಂದು ಇದಕ್ಕೆ ಅವರು ಉತ್ತರ ಕೊಡುವಂತ ಸಂದರ್ಭದಲ್ಲಾದ್ರೂ ಕೂಡ ಅಂಜನಾದ್ರಿಗೆ 100 ಕೋಟಿ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ಒಂದು ರೀತಿಯಲ್ಲಿ ಕಳೆದ ಅಂದ್ರೆ 2 ಬಜೆಟ್ಗಳಲ್ಲಿ ಕೂಡ ನವಲಿ ಜಲಾಶಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು. ಕಳೆದ ವರ್ಷ ಬಜೆಟ್ ಅಲ್ಲಿ 1000 ಕೋಟಿ ಹಣವನ್ನು ಕೂಡ ಅದಕ್ಕೆ ಘೋಷಣೆ ಮಾಡೋದ್ರ ಮೂಲಕ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಈ ಬಜೆಟ್ ಅಲ್ಲಿ ನವಲಿ ಜಲಾಶಯನೇ ಆ ಪದನೇ ಕಾಣಿಸ್ತಾ ಇಲ್ಲ. ಅದು ಏನಾಗಿದೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತಾಗ್ಬೇಕು. ಅದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಇಲ್ಲಂತ ನಾನು ಹೇಳಲ್ಲ. ನಾನು ಖಂಡಿತವಾಗ್ಲೂ ಕೂಡ ಶಿವರಾಜ್ ಸಂಗಟಿಗೆ ಅವರು, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಜೊತೆ ಮಾತಾಡಿ ಆದಷ್ಟು ಬೇಗನೆ, ಯಾಕಂದ್ರೆ ನಮ್ಮ 4 ಜಿಲ್ಲೆಗಳಿಗೆ ಅಂದ್ರೆ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿಗೆ ಕುಡಿಯೋ ನೀರು ಜೊತೆಗೆ ಇವತ್ತು ಬೇಸಾಯಕ್ಕೆ ಕೂಡ ಉಪಯೋಗ ಆಗುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಳ್ಳೆ ಕೆಲಸ ಅಂದ್ರೆ ಅದು ನವಲಿ ಜಲಾಶಯ ನಿರ್ಮಾಣ. ಹಾಗಾಗಿ ಅದ್ರ ಬಗ್ಗೆ ಸೀರಿಯಸ್ ಆಗಿ ನಾಳೆ ಆ ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಟೈಮ್ನಲ್ಲಿ ಅಂಜನಾದ್ರಿ ಮತ್ತು ನಮ್ಮ ನವಲಿ ಜಲಾಶಯದ ಬಗ್ಗೆ ಅವರು ಅದನ್ನ ಇದು ಮಾಡಬೇಕಾಗುತ್ತೆ. ಅಧ್ಯಕ್ಷರೇ,